ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 20, 2023ರ ಅತಿ ಮಹತ್ವವಾದ ಪ್ರಜಾವಾಣಿ ಪತ್ರಿಕೆಯ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸೋದ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕ್ಲಾಸ್ ನೋಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಪ್ರಥಮ ಆರ್ಟಿಕಲ್ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಪ್ರಥಮ ಪ್ರಶ್ನೆ ನೋಡಿ. ಈಗ 2024ರ IPL ಸೀಸನ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕಾಗಿ ಹರಾಜು ಸ್ಟಾರ್ಟ್ ಆಗಿತ್ತು. ಅದರ ರಿಲೇಟೆಡ್ ಆಗಿ ಇದು ಪ್ರಶ್ನೆ ಬಂದಿದೆ ನೋಡಿ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆದ ಆಟಗಾರ ಅಂದರೆ ಹರಾಜಾದ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಓಕೆ, ಹರಾಜಾದ ಆಟಗಾರ ಅಂತ. ಒಂದನೇ ಆಪ್ಷನ್ ಇದೆ ಶ್ಯಾಮ್ ಕ್ಯಾರನ್ ಇದೆ, ಮಹೇಂದ್ರ ಸಿಂಗ್ ಧೋನಿ ಇದೆ, ಮಿಚೆಲ್ ಸ್ಟಾರ್ಕ್ ಇದೆ, ಪ್ಯಾಟ್ ಕ್ಯಾಮಿನ್ಸನ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಮಿಚೆಲ್ ಸ್ಟಾರ್ಕ್. ಓಕೆ, ಇದೇ ಪ್ರಥಮ ಬಾರಿಗೆ IPL ಇತಿಹಾಸದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಒಬ್ಬ ಮಹಿಳೆಯರು ನಿರ್ವಹಿಸಿದ್ರು. ಅದನ್ನು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಪ್ರಥಮ ಬಾರಿಗೆ ಮಹಿಳೆಯರು ಈ 2024ರ IPL ಹರಾಜು ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಓಕೆ, ಅವ್ರ ಹೆಸರನ್ನು ನೀವು ಕಾಮೆಂಟ್ ಸೆಕ್ಷನ್ ಮಾಡಬೇಕು. ಓಕೆ ನೋಡಿ, ಮಿಚೆಲ್ ಸ್ಟಾರ್ಕ್ ನೋಡಿ 24 ಕೋಟಿ. ಓಕೆ, ಇವರು ಯಾವ ದೇಶದವರು? ಆಸ್ಟ್ರೇಲಿಯಾ ದೇಶದ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪ್ಯಾಟ್ ಕ್ಯಾಮಿನ್ಸನ್, ಇವರು ಆಸ್ಟ್ರೇಲಿಯಾದಲ್ಲಿ ಆಲ್ರೌಂಡರ್. ಓಕೆ, ಇವರು ಸನ್ರೈಸ್ ಹೈದರಾಬಾದ್ ತಂಡದ ಪಾಲಾಗಿದ್ದಾರೆ. ಓಕೆ, ಡೆರಿಯನ್ ಮಿಚೆಲ್ ನ್ಯೂಜಿಲೆಂಡ್ ತಂಡದ ಆಟಗಾರ, 14 ಕೋಟಿ. ಓಕೆ, ನಮ್ಮ RCB ತಂಡದ ಬೌಲರ್ ಆಗಿದ್ದಂಥ ಹರ್ಷಲ್ ಪಟೇಲ್ ಅವರು 11.75 ಕೋಟಿಗೆ ಪಂಜಾಬ್ ತಂಡದ ಪಾಲಾಗಿದ್ದಾರೆ. ಓಕೆ, ಇದೇ ರೀತಿ 2023ರಲ್ಲಿ ICC ವರ್ಲ್ಡ್ ಕಪ್ ಮುಗೀತಲ್ಲ, ಅಲ್ಲಿ ಆಸ್ಟ್ರೇಲಿಯಾ ವಿನ್ ಆಗಿತ್ತು. ಮತ್ತೆ ನೋಡಿ, ಇಲ್ಲಿ ಆಸ್ಟ್ರೇಲಿಯಾದವರೇ ಅತಿ ಹೆಚ್ಚು ಜನ ಇಲ್ಲಿ ಇದ್ದಾರೆ. ಮತ್ತು IPLನಲ್ಲಿ ಅತಿ ಹೆಚ್ಚು ಅಮೌಂಟಿಗೆ ಅವರು ಹರಾಜಾಗಿದ್ದಾರೆ. ಓಕೆ, ಈ ಥರ ಇಷ್ಟು ಮಾಹಿತಿ ಗೊತ್ತಿರೋ ಸಾಕು. ಸ್ವಲ್ಪ IPLಗೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ಸೈಡ್ನಲ್ಲಿ ನೋಡ್ಕೊಂಡು. ಓಕೆ ನೋಡಿ, IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನಿರ್ವಹಣೆ ಮಾಡೋರು ಯಾರಪ್ಪ ಅಂದರೆ BCCI. ಓಕೆ, ಹಾಗಾದರೆ ಪ್ರಸ್ತುತ BCCIನ ಅಧ್ಯಕ್ಷರಾದರಪ್ಪ ಅಂದರೆ ರೋಜರ್ ಬಿನ್ನಿ ಇದ್ದಾರೆ. ಹಾಗಾದರೆ BCCI ಸ್ಥಾಪನೆ ಆಗಿದ್ದು 1928, ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಓಕೆ, ಇಷ್ಟು ಗೊತ್ತಿರಲಿ. ಹಾಗಾದರೆ ಮೊದಲ ಎಡಿಷನ್ ಯಾವ ನಡೆದಿತ್ತು? 2008ರಲ್ಲಿ. ಹಾಗಾದ್ರೆ ಚಾಂಪಿಯನ್ ತಂಡ ಯಾವುದು? ರಾಜಸ್ಥಾನ್. ಹಾಗಾದರೆ IPLನಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ತವೆ? 10. ಓಕೆ, ಪ್ರಸ್ತುತ ಚಾಂಪಿಯನ್ ಅಂದರೆ ರೀಸೆಂಟ್ ಚಾಂಪಿಯನ್ ಯಾವಪ್ಪ ಅಂದರೆ ಚೆನ್ನೈ ಸೂಪರ್ ಕಿಂಗ್. ಒಟ್ಟು 5 ಬಾರಿ ಚಾಂಪಿಯನ್ ಆಗಿದೆ. ಓಕೆ, ಮುಂಬೈ ಇಂಡಿಯನ್ಸ್ ಸಹ 5 ಬಾರಿ ಚಾಂಪಿಯನ್ ಆಗಿದೆ. ಹಾಗಾದರೆ IPLನಲ್ಲಿ ಅತಿ ಹೆಚ್ಚು ರನ್ ಹೊಡೆದ ಕ್ರಿಕೆಟ್ ಆಟಗಾರ ಯಾರಪ್ಪ ಅಂದರೆ 7263 ರನ್ ಅವರು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು. ಓಕೆ, ಅತಿ ಹೆಚ್ಚು ವಿಕೆಟ್ ಯಾರಪ್ಪ ಅಂದರೆ ಯಜುವೇಂದ್ರ ಚಹಲ್. ಓಕೆ, IPLನ ರೂವಾರಿ ಯಾರಪ್ಪ ಅಂದರೆ ಲಲಿತ್ ಮೋದಿ. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕದ ದಲಿತ ಚಳವಳಿಗೆ ತಿರುವು ನೀಡಿದ ಘಟನೆಯನ್ನು ಆಯ್ಕೆ ಮಾಡಿ ಅಂತಿದೆ. ಓಕೆ ನೋಡಿ, ರಾಜ್ಯೋತ್ಸವದ ಆಚರಣೆ, ರೈತರ ಆಂದೋಲನ, ಕರ್ನಾಟಕ ದಿನಪತ್ರಿಕೆ ಉದ್ಘಾಟನೆ, ಓಕೆ, ಬಸವಲಿಂಗಪ್ಪ ಬೋಸಾ ಘಟನೆ. ಓಕೆ, ಇದು ವೆರಿ ಇಂಪಾರ್ಟೆಂಟು. ಇದು 2017-18ರಲ್ಲಿ KPSC ಗ್ರೂಪಿಗೆ ಒಟ್ಟು KPSC ಕ್ವೆಶ್ಚನ್ ಆಗಿದೆ. ಏನಂತ ಆಗಿದೆಪ್ಪ ಅಂದರೆ ಬೋಸಾ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದ ಆಲ್ರೆಡಿ ಕ್ವೆಶ್ಚನ್ ಆಗಿದೆ. ಈಗ ರೀಸೆಂಟಾಗಿ ಮತ್ತು ಪ್ರಜಾವಾಣಿ ಆರ್ಟಿಕಲ್ ಬಂದಿದೆ ನೋಡಿ. ಏನಿದೆ? ಬೋಸಾ ಸರ್ವವ್ಯಾಪಿಯಾಗಿರುವ ಕಾಲಘಟ್ಟದಲ್ಲಿ ಮಾನವೀಯತೆ ಎಲ್ಲಿ ಹುಡುಕಬಹುದು? ಆಹಾ, ಇದು ಪುರುಷಾಹಂಕಾರಂ ಅಂದರೆ ಇದು ಆರ್ಟಿಕಲ್ ಪ್ರಜಾವಾಣಿ ಬಂದಿದೆ. ಇದನ್ನು ಸಮಗ್ರವಾಗಿ ಕ್ಲೀನಾಗಿ ಓದೋದ್ರಿಂದ ಇದ್ರ ಬಗ್ಗೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನಿಮಗೆ ತಿಳ್ಬೋದು. ಓಕೆ, ಇದು ಯಾವಾಗ ಬೋಸಾ ಪ್ರಕರಣ ಸಂಬಂಧಪಟ್ಟಿದ್ದು ಯಾವಾಗಪ್ಪ ಅಂದರೆ 1970ರ ಕಾಲಘಟ್ಟದಲ್ಲಿ. ಈ ಸಂದರ್ಭದಲ್ಲಿ ಯಾರು ರಾಜ್ಯದ ಮುಖ್ಯಮಂತ್ರಿ? ದೇವರಾಜ್ ಅರಸು. ಓಕೆ, ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಇದು ಘಟನೆ ನಡೆದಿರ್ತದೆ. ಇದು ಓವರಾಲ್ ಇದು ಆರ್ಟಿಕಲ್ ಏನಿದೆಪ್ಪ ಅಂದರೆ ರೀಸೆಂಟಾಗಿ ಕೋಲಾರ ಜಿಲ್ಲೆಯಲ್ಲಿ ನಡೆದಂಥ ಮೊರಾರ್ಜಿ ಹೈಸ್ಕೂಲ್ನಲ್ಲಿ ನಡೆದಂಥ ದಲಿತ ಜನಾಂಗದ ಕೆಳವರ್ಗ ಜನಾಂಗದ ವಿದ್ಯಾರ್ಥಿಗಳನ್ನು ಆ ಮಲ ವಿಸರ್ಜನೆಯನ್ನು ಸ್ವಚ್ಛತೆ ಮಾಡೋ ಕಾಲದಲ್ಲಿ ಬಳಸ್ಕೊಂಡಿದ್ದನ್ನು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿ ಆ ಮೊರಾರ್ಜಿ ಹೈಸ್ಕೂಲ್ ಶಾಲೆಯ ಪ್ರಿನ್ಸಿಪಾಲರನ್ನು ಬಂಧಿಸಿರುವ ಕಾರಣವಾಗಿ ಇದು ನ್ಯೂಸ್ ಆಗಿದೆ. ಹೀಗಾಗಿ ಇದು ಇನ್ನೂ ಇಂಥ ಘಟನೆಗಳು ಜೀವಂತ ಇದೆ ಅನ್ನೋ ಸಲುವಾಗಿ ಬಸವಲಿಂಗಪ್ಪ ಅವರ ಬೋಸಾ ಘಟನೆ ಒಳ್ಳೆ ರಿವಿಷನ್ ಆಗಿದೆ. ಇಲ್ಲಿ ಆರ್ಟಿಕಲ್ ಬಂದಿದೆ. ಹೀಗಾಗಿ ಇದು ಏನು ಅಂತಂತ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ತೆಗೆದುಕೊಳ್ಳೋಣ. ಓಕೆ ನೋಡಿ, ನೆಕ್ಸ್ಟ್ ಆರ್ಟಿಕಲ್ ಸಂಬಂಧಪಟ್ಟ ಮಾಹಿತಿ ನೋಡಿ. ಕನ್ನಡ ಸಾಹಿತ್ಯದ ಕೆಲವೊಂದನ್ನು ಬೋಸಾ ಸಾಹಿತ್ಯ ಎಂದು ಹೇಳಿದ್ದು ಯಾರಪ್ಪ ಅಂದರೆ ಬಸವಲಿಂಗಪ್ಪನವರು. ಓಕೆ, ಕರ್ನಾಟಕದ ಹಣೆ ಬರಹವನ್ನೇ ತಿದ್ದಿದಂಥ ಮಹಾನ್ ವ್ಯಕ್ತಿತ್ವ. ಅವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಕರೆಯಬೇಕೆಂದು ಸಾಹಿತಿ ಅರವಿಂದ್ ಮಾಲಗುತ್ತಿ ಅವರು ಕರೆ ನೀಡಿದರು ಅಂತಿದೆ. ಓಕೆ, ದಲಿತ ಸಾಹಿತ್ಯ ಪರಿಷತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಭೂಮಿ ವಿವಿಧೋದ್ದೇಶ ಅಭಿವೃದ್ಧಿ ಸಂಘಗಳ ಆಶ್ರಯದಲ್ಲಿ
ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಅವರು ಅರವಿಂದ್ ಮಾಲಗತ್ತಿ ಅವರು ಹೇಳಿದರು. ಓಕೆ, ಬಸವಲಿಂಗಪ್ಪನವರು 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲವೊಂದನ್ನು ಬೂಸಾ ಸಾಹಿತ್ಯ ಎಂದು ಹೇಳಿದ್ದರು. ಏನಪ್ಪಾ ಅಂದರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲವು ಮೇಲ್ಜಾತಿಯರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ, ಬ್ರಾಹ್ಮಣರಿಗೆ ಶಾಯಿ ಆಗಿದೆ, ಹೀಗಾಗಿ ಅದು ಬೂಸಾ ಸಾಹಿತ್ಯ ಅಂತೇಳಿ ಅವರು ಬಸವಲಿಂಗಪ್ಪನವರು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು. ಆ ಹೇಳಿಕೆಯ ಪ್ರಯುಕ್ತ ಅವರು ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕಂತ ಘಟನೆಯು ಸಂಭವಿಸಿತು. ಹೀಗಾಗಿ ಅದೊಂದು ಬೂಸಾ ಘಟನೆ ಎಂದು ಕೇಳಿ ಬರ್ತಾರೆ, ಇತಿಹಾಸದಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಕುಂತುಬಿಟ್ಟಿದೆ. ಓಕೆ, ನೋಡಿ, ಕರ್ನಾಟಕದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ 1970ರ ದಶಕದಲ್ಲಿ ನಡೆದ ಬೂಸಾ ಪ್ರಕರಣ ಒಂದು ಮಹತ್ವದ ಘಟನೆಯಾಗಿದೆ. ಡಿ ದೇವರಾಜ್ ಅರಸು ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದರು. ಅವರು ದಲಿತ ನಾಯಕ ಬಿ ಬಸವಲಿಂಗಪ್ಪ ಕನ್ನಡ ಸಾಹಿತ್ಯದಲ್ಲಿ ಇವರೆಲ್ಲ ಬೂಸಾ ಎಂದು ನೀಡಿದ್ದ ಹೇಳಿಕೆಯು ನಂತರ ವಿವಾದವಾಯಿತು. ಬ್ರಾಹ್ಮಣ ಸಾಹಿತ್ಯ ಸಂದರ್ಭವು ಬಳಸಿಕೊಂಡು ದಲಿತ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದ್ದ ಹಾಗೂ ದಾಳಿಗಳ ಕೈ ನೆನಪುಗಳು ಖ್ಯಾತ ಲೇಖಕ ಡಾಕ್ಟರ್ ಸಿದ್ಧಲಿಂಗಯ್ಯ ಇಲ್ಲಿ ದಾಖಲಿಸಿದ್ದಾರೆ. ಅಂದರೆ ಅವರು ದಿವಂಗತ ಲಂಕೇಶ್ ಅವರ ಸಂಪಾದಿಸಿದ ಪಾಂಚಾಲ ಎಂಬ ಕೃತಿಯಲ್ಲಿ ಸಿದ್ಧಲಿಂಗ ಅವರು ಈ ಮೇಲಿನ ಹೇಳಿಕೆಯನ್ನು ಬರೆದಿದ್ದಾರೆ. ಅಂದರೆ ಏನಪ್ಪಾ ಅಂದರೆ, ಕೆಳವರ್ಗದ ಜನರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಕೆಲವೊಂದು ಸವಲತ್ತುಗಳು ಸಿಗ್ತಾ ಇಲ್ಲ, ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಏನಾಗಿವಪ್ಪ ಅಂದರೆ ಕನ್ನಡ ಸಾಹಿತ್ಯ ಸಂಘವೆಲ್ಲವೂ ಬೂಸಾ ಅಂತೇಳಿ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಸವಲಿಂಗಪ್ಪ ಹೇಳಿರುವ ಕಾರಣ ಇದೊಂದು ಬೂಸಾ ಪ್ರಕರಣ ಅಂತ ಹೇಳಿತು. ಇವರು ಹೋರಾಟ ಮಾಡಿದ ಪರವಾಗಿ ಹಲವಾರು ಬದಲಾವಣೆಗಳು ಆದವು, ಅದರವಾಗಿ ಹಲವಾರು ಬದಲಾವಣೆಗಳು ಕಂಡು ಬಂದವು, ಹೀಗಾಗಿ ಇದನ್ನು ಬೂಸಾ ಪ್ರಕರಣ ಎಂದು ದಾಖಲಾಗಿದೆ. ಓಕೆ, ಇಷ್ಟು. ನೆಕ್ಸ್ಟ್, ಪ್ರಸ್ತುತ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಪಕ್ಷಗಳಿವೆ? ಓಕೆ, ಯಾಕೆ ನ್ಯೂಸ್ನಾಗಿದೆಯಪ್ಪ ಅಂದರೆ, ಇದನ್ನ ಯಾಕೆ ತೊಗೊಂಡಿನಪ್ಪ ಅಂದರೆ, ಇಲ್ಲೇ ರೀಸೆಂಟ್ ಟೋಟಲ್ ಆಗಿ ಒಟ್ಟು ಇದೇ ಒಂದು ಚಳಿಗಾಲ ದಿವಸ 141 ಸಂಸದರನ್ನು ಅಮಾನತು ಮಾಡಲಾಗಿದೆ. ಅಂದರೆ ಅಮಾನತು ಅಂದರೆ ಅಪೋಸಿಷನ್ ಪಾರ್ಟಿ ಇರೋರನ್ನ ಅಲ್ಲಿ ಏನು ಮಾಡಿರ್ತಾರೆ, ಉಚ್ಚಾಟನೆ ಮಾಡಿರ್ತಾರೆ. ಹೀಗಾಗಿ ನಮ್ಮ ದೇಶದಾಗ ಎಷ್ಟು ರಾಷ್ಟ್ರೀಯ ಪಕ್ಷಗಳಿದಾವೆ, ಎಷ್ಟು ಇದಾವೆ ಅನ್ನೋದು ಗೊತ್ತಿರಬೇಕಲ್ಲ, ಅದ್ರ ಸಂಬಂಧ ಇದನ್ನು ತೊಗೊಂಡಿದ್ದೀನಿ. ಓಕೆ, ಪ್ರಸ್ತುತ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಪಕ್ಷ? ಒಂದನೇ ಆಪ್ಷನ್ 6 ಇದೆ, ನೆಕ್ಸ್ಟ್ 5 ಇದೆ, 10 ಇದೆ, 8 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 6 ಸ್ನೇಹಿತರೆ. ಅವು ಯಾವ ನೋಡಬೇಕ ಅಂದರೆ, ಒಂದನೇದ್ದು AAP ಆಮ್ ಆದ್ಮಿ ಪಾರ್ಟಿ, ಓಕೆ, ನೆಕ್ಸ್ಟು ಬಿ ಎಸ್ ಪಿ, ನೆಕ್ಸ್ಟು BJP 3 ಆಯಿತಾ, ನೆಕ್ಸ್ಟು CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಓಕೆ 4, ಒಳ್ಳೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಓಕೆ, ನೆಕ್ಸ್ಟು NPP ನ್ಯಾಷನಲ್ ಪೀಪಲ್ ಪಾರ್ಟಿ. ಓಕೆ, ಒಟ್ಟು ಎಷ್ಟು ನ್ಯಾಷನಲ್ ಪಾರ್ಟಿ ಅದಾವ, ಒಂದು ರಾಷ್ಟ್ರೀಯ ಪಕ್ಷಗಳದವಪ್ಪ ಅಂದರೆ 6 ರಾಷ್ಟ್ರೀಯ ಪಕ್ಷಗಳು ಇವೆ. ಓಕೆ, ಇಷ್ಟು ಗೊತ್ತಿರಬೇಕು. ಏನಾಗಿದೆ ಅಂದರೆ, ಅಲ್ಲೇ ಸಂಸತ್ತಿನಲ್ಲಿ ಓಕೆ ಭದ್ರತಾ ಲೋಪ ಆಗಿರುವ ಕಾರಣಕ್ಕೆ ಸಂಸತ್ತಿನಲ್ಲಿ ಅದಕ್ಕೆ ಹೇಳಿಕೆಯನ್ನು ನೀಡಬೇಕು, ಗೃಹ ಸಚಿವರು ಹೇಳಿಕೆ ನೀಡಬೇಕೆಂದು ವಿರೋಧ ಪಕ್ಷಗಳು ಗದ್ದಲ ಎಬ್ಬಿಸಿರುವ ಕಾರಣ ಒಟ್ಟು ಟೋಟಲ್ ಈ ಚಳಿಗಾಲದಲ್ಲಿ 141 ಸಂಸತ್ ಸದಸ್ಯರನ್ನು ಅಮಾನತು ಮಾಡಲಾಗಿದೆ. ಹೀಗಾಗಿ ನಮಗೆ ವಿರೋಧ ಪಕ್ಷಗಳು ಪ್ರೆಸೆಂಟ್ ನಮಗೆ ಈ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಪಕ್ಷಗಳು ಅನ್ನೋದು ಸ್ವಲ್ಪ ಗೊತ್ತಿರಬೇಕಾಗುತ್ತದೆ. ಅದೇ ರೀತಿ ನಮಗೆ ಈಗ ಲೋಕಸಭೆ ಸ್ಪೀಕರ್ ಯಾರ್ದಾರ ಅಂದರೆ ಓಂ ಬಿರ್ಲಾ. ಓಕೆ, ಓಂ ಬಿರ್ಲಾ ಅವರು ಲೋಕಸಭೆಯ ಸ್ಪೀಕರ್, ಯಾಕಂದ್ರೆ ನ್ಯೂಸ್ನಾಗಿದ್ದಾರೆ. ಓಕೆ, ಹಾಗಾದ್ರೆ ರಾಜ್ಯಸಭೆಯ ಅಧ್ಯಕ್ಷರಾರಪ್ಪ ಅಂದರೆ ಧನ್ಕರ್. ಓಕೆ, ಧನ್ಕರ್ ಅವರು ಅಧ್ಯಕ್ಷರು. ಹಾಗಾದರೆ ಉಪಾಧ್ಯಕ್ಷರಪ್ಪ ಅಂದರೆ ಇದ್ರದ್ದು ರಾಜ್ಯಸಭೆದು ಹರಿವಂಶ್ ನಾರಾಯಣರವರು ಇದಾಗಿದ್ದಾರೆ, ಏಕೆ ಉಪಾಧ್ಯಕ್ಷರಾಗಿದ್ದಾರೆ. ಓಕೆ, ನೋಡಿ 1989ರಲ್ಲಿ 63 MP ಗಳನ್ನು ಅಮಾನತು ಮಾಡಲಾಗಿತ್ತು ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ, ಇದೇ ಹೈಯೆಸ್ಟ್ ಆಗಿತ್ತು. ಪ್ರಸ್ತುತ 2023ರಲ್ಲಿ ಒಟ್ಟು 141 ರಾಜ್ಯಸಭೆ ಮತ್ತು ಲೋಕಸಭೆ ಸೇರಿ ಅಮಾನತು ಮಾಡಲಾಗಿದೆ, ಇದು ಹೈಯೆಸ್ಟು. ಓಕೆ, ಇದು ವಿರುದ್ಧವಾಗಿ ಸಂಸತ್ತಿನ ಹೊರಗೆ ಮತ್ತು ಒಳಗಡೆ ಹೋರಾಟ ನಡೆದಿದೆ. ಓಕೆ, ಇಷ್ಟು ಆರ್ಟಿಕಲ್ ಇದು. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯು ಯಾವ ವರ್ಷದಿಂದ ವಿಶ್ವ ಮಾನವ ಒಗ್ಗಟ್ಟಿನ ದಿನವನ್ನು ಆಚರಿಸಲು ಆರಂಭಿಸಿದೆ ಅಂತಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ತುಂಬ ಚೆನ್ನಾಗಿದೆ. ಇದನ್ನು ನೀವು ಕಟ್ ಮಾಡಿ ಇಟ್ಕೋಬೇಕು. ಓಕೆ, PSI KS ಬರೀಬೇಕಾದಂಥ ಸಂದರ್ಭದಲ್ಲಿ ಸಹಕಾರ ಸಂಘಗಳ ಬಗ್ಗೆ ಬರೀಬೇಕಾಗಿದೆ. ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಇಲ್ಲಿ ತುಂಬ ಭಾರಿ ಚೆನ್ನಾಗಿದೆ. ಇದನ್ನು ಕಟ್ ಮಾಡಿ ಇಟ್ಕೋಬೇಕು ನೀವು. ಓಕೆ, ನೋಡಿ, ಇದಕ್ಕೆ ಸಂಬಂಧಪಟ್ಟ ಫಸ್ಟ್ ಕ್ವಶನಿಗೆ ಆನ್ಸರ್ ಕ್ಲಿಯರ್ ಮಾಡೋಣ. ಒಂದನೇದು 2010 ಇದೆ, 2019 ಇದೆ, 2005 ಇದೆ, 2023 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 2005. ಓಕೆ, ನೋಡಿ, ಇಲ್ಲಿ ಟೋಟಲ್ ಆಗಿ ಆರ್ಟಿಕಲ್ ಓದಿದ್ರೆ ಏನೇನು ನ್ಯೂಸ್ ಬರ್ತದಪ್ಪ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಯಾವ ಪಾಯಿಂಟ್ ರೇಸ್ ಹಾಕಪ್ಪ ಅಂದರೆ WHO ಬಂದಿದೆ. ಇದರಲ್ಲಿ ನೀವು ಕರೆಕ್ಟಾಗಿ ಓದಿ ಗೊತ್ತಾಗುತ್ತೆ. ಒಳ್ಳೆ ಋಗ್ವೇದ ಒಂದು ಪಾಯಿಂಟ್ ಬಂದಿದೆ,
ಓಕೆ. ನೆಕ್ಸ್ಟು ಪಂಪ ಬಂದಿರ್ತಾನೆ ಇದರಲ್ಲಿ. ಓಕೆ, ಪಂಪ ಬಂದಾನೆ. ಒಳ್ಳೆ ಮಾನವ ಹಕ್ಕುಗಳು. ಈ ಆರ್ಟಿಕಲ್ ಓದಿದ್ರಿಂದ ನಾವು ಯಾವುದೇ ಒಂದು ಆರ್ಟಿಕಲ್ ಓದುವಾಗ ಇಷ್ಟು ಮಾರ್ಕ್ ಮಾಡೋಕೆ, ಪ್ರಜಾವಾಣಿ ಪೇಪರ್ ಓದ್ತಿರ್ತೀವಲ್ಲ, WHO WHO ವರ್ಲ್ಡ್ ವಿಶ್ವ ಆರೋಗ್ಯ ಸಂಸ್ಥೆ ಬಂದಿದೆ, ಅದನ್ನು ನೆನ್ಪಿಟ್ಕೋಬೇಕು. ಒಳ್ಳೆ ಋಗ್ವೇದ ಬಂದಿದೆ, ಯಾಕೆ ಬಂತು ಅದನ್ನು ಪಾಯಿಂಟ್ ಮಾಡ್ಕೋಬೇಕು. ಪಂಪ ಬಂದಿದ್ದಾನೆ ಅಲ್ಲಿ, ಅವ್ರಿಗೆ ಒಂದು ಹೇಳಿಕೆ ಕೊಟ್ಟಿದೆ, ಅದು ಬಂದಿದೆ. ಒಳ್ಳೆ ಮಾನವ ಹಕ್ಕುಗಳು. ಇಷ್ಟು ಪಾಯಿಂಟ್ ಔಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಬಿಟ್ರೆ ನಿಮ್ಮ ಕೆಲಸ ಮುಗೀತು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಹೆಚ್ಚಿನ ಮಾಹಿತಿನ ಈ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಇಂದು ಡಿಸೆಂಬರ್ 20, ಇಂದು ಅಂತಾರಾಷ್ಟ್ರೀಯ ಮಾನವ ಐಕ್ಯತಾ ದಿನ, ಒಗ್ಗಟ್ಟಿನ ದಿನ. ಓಕೆ, ವಿವಿಧತೆಯಲ್ಲಿ ಏಕತೆಯನ್ನು ಗೌರವಿಸಲು ಡಿಸೆಂಬರ್ 20ರಂದು ಅಂತಾರಾಷ್ಟ್ರೀಯ ಮಾನವ ಐಕ್ಯತಾ ದಿನವನ್ನು ಆಚರಿಸಲಾಗುತ್ತದೆ. ಬಡತನ ನಿರ್ಮೂಲನೆಗಾಗಿ ಹೊಸ ಆಲೋಚನೆಗಳನ್ನು ಉತ್ತೇಜಿಸುವುದು, ವಿಶ್ವದಾದ್ಯಂತ ಸರ್ಕಾರಗಳಿಗೆ ತಮ್ಮ ಜವಾಬ್ದಾರಿಗಳನ್ನು ನೆನಪಿಸುವುದು ಮತ್ತು ಒಗ್ಗಟ್ಟಿನ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಓಕೆ, ಹಾಗಾದರೆ ಈ ವರ್ಷದ ಥೀಮ್ ಏನಪ್ಪ ಅಂದರೆ ನೋಡಿ, ಬದಲಾವಣೆಗಾಗಿ ಅಥವಾ ಸುಧಾರಣೆಗಾಗಿ ವಕಾಲತ್ತು ವಹಿಸಿ. ಇದು ತಪ್ಪಾಗಿದೆ, ಬದಲಾವಣೆಗಾಗಿ ವಕೀಲರಾಗಿದೆ, ವಕಾಲತ್ತು ವಹಿಸಿ, ವಕಾಲತ್ತು ವಹಿಸಿ ಈ ವರ್ಷದ ಥೀಮ್ ಇದು. ಓಕೆ, ಬದಲಾವಣೆಗಾಗಿ ವಕಾಲತ್ತು ವಹಿಸಿ ಅನ್ನೋದು ಈ ವರ್ಷದ ಥೀಮ್. ಓಕೆ, ಯಾವ ವರ್ಷದಿಂದ ಆರಂಭಿಸಲಾಗಿದೆ ಅಂದರೆ 2005ರಿಂದ ಇದನ್ನು ಆಚರಣೆಗೆ ಆರಂಭಿಸಿದಾಗಿದ್ರೆ. ಯಾರಪ್ಪ ಅಂದರೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್. ಓಕೆ, ಹಾಗಾದರೆ ಯುನೈಟೆಡ್ ನೇಷನ್ಸ್ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 24, 1945. ಓಕೆ, ಹೆಡ್ ಕ್ವಾರ್ಟರ್ ಇದೆ ನ್ಯೂಯಾರ್ಕ್ ಇದೆ. ಓಕೆ, ಇದ್ರದ್ದು ಮುಖ್ಯಸ್ಥರು ಯಾರಪ್ಪ ಅಂದರೆ ಆಂಟೋನಿಯೋ ಗುಟೆರಸ್. ಹಾಗಾದರೆ ಸದಸ್ಯ ರಾಷ್ಟ್ರಗಳು 193. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ಈ ಟೋಟಲ್ ಆರ್ಟಿಕಲ್ನಲ್ಲಿ ಏನಿದೆಯಪ್ಪ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರು ಕೋವಿಡ್ ವ್ಯಾಧಿ ವಿರುದ್ಧ ಮನುಷ್ಯರೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು. ಈ ಆರ್ಟಿಕಲ್ ಏನು ಹೇಳ್ತಪ್ಪ ಅಂದರೆ, ಕೆಲವು ಸಾಂಕ್ರಾಮಿಕ ಕಾಯಿಲೆಗಳು, ಈಗ ಕೋವಿಡ್ ಉಪತಳಿ ಬಂದಿದೆ, ಇಂಥ ಸಂದರ್ಭದಲ್ಲಿ ಇಡೀ ಜಗತ್ತೇ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರಿಂದ ನಾವು ಒಗ್ಗಟ್ಟಿನ ಎಂಬ ಭಾವನೆ ಮೂಡ್ತದೆ. ಯಾಕಂದರೆ ಡಿಸೆಂಬರ್ 20 ಅಂದರೆ ರಾಷ್ಟ್ರೀಯ ಐಕ್ಯತಾ ದಿನ, ಒಗ್ಗಟ್ಟಿನ ದಿನವನ್ನು ತೋರ್ಪಡಿಸಬೇಕಂದ್ರೆ ಕೆಲವು ಸವಾಲುಗಳು ನಮಗೆ ಸವಾಲು ಹೊಡೆದ ಸಂದರ್ಭದಲ್ಲಿ ಇಡೀ ದೇಶವೇ, ಇಡೀ ಜಗತ್ತೇ ಒಂದಾಗಿ ನಿಲ್ಲುವುದರ ಮೂಲಕ ಬಂದಿರುವಂಥ ಸಮಸ್ಯೆಗಳನ್ನು ಎದುರಿಸಬಹುದು ಅನ್ನೋ ಉದ್ದೇಶದಿಂದ 2005ರಿಂದ ಯುನೈಟೆಡ್ ನೇಷನ್ಸ್ ಏನು ಮಾಡಿದೆ, ವಿಶ್ವ ಅಂತಾರಾಷ್ಟ್ರೀಯ ಮಾನವ ಐಕ್ಯತಾ ದಿನವನ್ನು ಆಚರಿಸಲು ಆರಂಭಿಸಿದೆ. ಓಕೆ, ಈ ವರ್ಷದ ಥೀಮ್ ಬದಲಾವಣೆಗಾಗಿ ವಕಾಲತ್ತು ವಹಿಸಿ. ಓಕೆ, ಇಷ್ಟು ನೋಡಿ, ವಿಶ್ವಸಂಸ್ಥೆಯು 2005ರಲ್ಲಿ ನಿಶ್ಚಯಿಸಿದಂತೆ ಪ್ರತಿ ವರ್ಷ ಡಿಸೆಂಬರ್ 20ರಂದು ವಿಶ್ವ ಮಾನವ ಒಗ್ಗಟ್ಟಿನ ದಿನ ಅಥವಾ ಐಕ್ಯತೆ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, ಈ ವರ್ಷದ ಧ್ಯೇಯವಾಕ್ಯ ಏನಪ್ಪ ಅಂದರೆ, ಸುಧಾರಣೆಗಾಗಿ ವಕಾಲತ್ತು ವಹಿಸಿ. ಮನುಷ್ಯ ಜಾತಿ ತಾನಂದೋಲಂ. ನೋಡಿ, ಇದಂಥ ಪಾಯಿಂಟ್ಸನ್ನು ನೀವು ಎಸ್ಸೆ ಪಾಯಿಂಟಲ್ಲಿ ಹಾಕೋಬೋದು, ಇವನ್ನ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಪ್ರಜಾವಾಣಿ ಪೇಪರ್ ಯಾಕೆ ಓದ್ಬೇಕಪ್ಪ, ಇದರಿಂದ ಗೊತ್ತಾಗೋದು. ಮನುಷ್ಯ ಜಾತಿ ತಾನಂದೋಲಂ ಅನ್ನೋದು ಪದ ಇದರಲ್ಲಿ ಬಂದಿದೆ. ಯಾಕೆಂದರೆ ಐಕ್ಯತಾ ದಿನ ಅಂದರೆ ಒಗ್ಗಟ್ಟು ಬಗ್ಗೆ ಹೇಳ್ಬೇಕಂದ್ರೆ ಕುವೆಂಪುರವರ ಮಾತು ಇದನ್ನು ಹಾಕಿ ಬರೋದ್ರಿಂದ ನೀವು ಎಸ್ಸೆ ವ್ಯಾಲಿಡ್ ಆಗುತ್ತೆ. ನೋಡಿ, ಒಳ್ಳೆ ಮಾನವ ಹಕ್ಕುಗಳ ಪಾಯಿಂಟ್ ಬಂದಿದೆ ಇಲ್ಲಿ. ಓಕೆ, 1948 ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನವಾಗಿ ಆಚರಿಸಲಾಗುತ್ತದೆ. ಓಕೆ, ನೋಡಿ, ಹಾಗಾದರೆ 2023ರ ಥೀಮ್ ಏನಪ್ಪ ಅಂದರೆ, ಈ ಮಾನವ ಹಕ್ಕುಗಳದ್ದು ಎಲ್ಲರಿಗೂ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಎಂಬುದು 2023ರ ವಿಶ್ವ ಮಾನವ ಹಕ್ಕುಗಳ ದಿನದ ಘೋಷವಾಕ್ಯ ಅಥವಾ ಥೀಮ್. ಓಕೆ, ನೆಕ್ಸ್ಟ್, ಕೊರೋನಾ ಉಪತಳಿಯ JN1 ಮೊದಲು ಯಾವ ದೇಶದಲ್ಲಿ ಕಂಡು ಬಂದಿದೆ? ಓಕೆ, ನೋಡಿ, 1ನೇ ಆಪ್ಷನ್ ಇದೆ ಭಾರತ ಇದೆ, ಅಮೇರಿಕಾ ಇದೆ, ಇಂಗ್ಲೆಂಡ್ ಇದೆ, ಚೀನಾ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ಅಮೇರಿಕಾ. ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ ಆದ ಒಂದು ಆರ್ಟಿಕಲ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಏನಿದೆ, JN1 ಉಪತಳಿ ಭಾರತದಲ್ಲಿ ಡಿಸೆಂಬರ್ 6ರಂದು ಕೇರಳದಲ್ಲಿ ಕಂಡು ಬಂದಿತ್ತು. ಓಕೆ, ಇಡೀ ಜಗ ಫಸ್ಟ್ ಕಂಡು ಬಂದಿದ್ದು ಅಮೇರಿಕಾದ USA ಕಂಡು ಬಂತು. ಭಾರತದಲ್ಲಿ ಎಲ್ಲಿಯಪ್ಪ ಅಂದರೆ ಕೇರಳದ ಫಸ್ಟ್ ಕಂಡು ಬಂತು. ಪ್ರಸ್ತುತ ಕೋವಿಡ್ ಹಾಗೂ ಅದರ ಉಪತಳಿಗೆ ಸದ್ಯ ನೀಡಲಾಗುತ್ತಿರುವ ಮೊನೊವ್ಯಾಲೆಂಟ್ XBB.1.5 ಲಸಿಕೆಯು ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹೆಚ್ಚು ಶಕ್ತವಾಗಿದೆ ಎಂದು ಹೇಳಲಾಗಿದೆ. ಅಂದರೆ ಈಗ ರೀಸೆಂಟಾಗಿ ಅದಕ್ಕೆ ಬಳಸ್ತಿರೋ ಔಷಧ ಯಾವುದಪ್ಪ ಅಂದರೆ ಮೊನೊವ್ಯಾಲೆಂಟ್ XBB. ಓಕೆ, ಹಾಗಾದರೆ ಆರೋಗ್ಯದ ಬಗ್ಗೆ ಮಾತಾಡ್ತೀವಪ್ಪ ಅಂದರೆ ನಮಗೆ ಪ್ರಸ್ತುತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರದಪ್ಪ ಅಂದರೆ ಮನ್ಸುಖ್ ಮಾಂಡವೀಯ. ಇದು ಮಿಸ್ಟೇಕ್ ಆಗಿದೆ, ಮನ್ಸುಖ್ ಮಾಂಡವೀಯ ಅದು. ಓಕೆ, ಮನ್ಸುಖ್ ಮಾಂಡವೀಯ ಆಗಬೇಕಾಗಿದ್ದು ಮನ್ಸುಖ್ ಮಾಂಡವೀಯ. ಓಕೆ, ಮಾಂಡವೀಯ. ಓಕೆ, ನೆಕ್ಸ್ಟ್, ಹಾಗಾದರೆ ನಮ್ಮ ಕರ್ನಾಟಕದ ಯಾರಪ್ಪ ಅಂದರೆ ದಿನೇಶ್ ಗುಂಡೂರಾವ್ ಆದರೆ. ಓಕೆ, ಆರೋಗ್ಯ ಸಚಿವರಾದರೆ ದಿನೇಶ್ ಗುಂಡೂರಾವ್. ಓಕೆ, ಈ ಥರ ಕ್ವಶನ್ ಕೇಳಲ್ಲ, ಬಟ್
ನೆನಪಿರಬೇಕು ಯಾರ್ಯಾರ ಏನಂತ ಪ್ರಚಲಿತವಾಗಿ ಏನಿದೆ ಘಟನೆಗಳು ಲಿಂಕ್ ಕೊಡಬೇಕು, ಒಂದಕ್ಕೊಂದು ಲಿಂಕ್ ಕೊಡಬೇಕು. ಹಾಗಾದರೆ ಈಗ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ಹೆಲ್ತ್ ಇಶ್ಯೂ ಮಾತಾಡ್ತೀವಪ್ಪ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿತ್ತು? 1948. ಕೇಂದ್ರ ಕಚೇರಿಯಲ್ಲಿದೆ ಜಿನೇವಾ. ಹಾಗಾದರೆ ಇದರ ಮುಖ್ಯಸ್ಥ ಯಾರು? ಟೆಡ್ರೋಸ್ ಅಧನಮ್. ಓಕೆ, ಟೆಡ್ರೋಸ್ ಅಂತೇಳಿ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶದಲ್ಲಿ 100ಕ್ಕೂ ಹೆಚ್ಚು ಆನೆಗಳು ಸಾವಿಗೀಡಾಗಿವೆ ಅಂತೀವ? ಓಕೆ, ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಇದೆ, ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ. ಇತ್ತೀಚೆಗೆ ಯಾವ ದೇಶದಲ್ಲಿ ಅಥವಾ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ 100ಕ್ಕೂ ಅತಿ ಹೆಚ್ಚು ಆನೆಗಳು ಏಕಕಾಲದಲ್ಲಿ ಸಾವಿಗೀಡಾದವು ಅಂತ ಕೇಳಿದ್ರೆ ಅದು ಗೊತ್ತಿರಬೇಕಾಗುತ್ತೆ. ಓಕೆ, ನಮಗೆ ಇತ್ತೀಚೆಗೆ ನಮ್ಮ ಅರ್ಜುನ್ ಆನೆಯು ಸಾವಿಗೀಡಾಗಿದ್ದು ನಮ್ಗೆ ಗೊತ್ತಿದೆ. ಹೀಗಾಗಿ ಆನೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಅತಿ ಹೆಚ್ಚಿದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ನಮಗೆ ಯೂಸ್ ಆಗುತ್ತೆ. ನೋಡಿ, ಇತ್ತೀಚೆಗೆ ಯಾವ ದೇಶದಲ್ಲಿ 100ಕ್ಕೂ ಹೆಚ್ಚು ಆನೆಗಳು ಏಕಕಾಲದಲ್ಲಿ ಸಾವಿಗೀಡಾದವು ಅಂತಿದೆ. ಒಂದನೇ ಆಪ್ಷನ್ ಭಾರತ ಇದೆ, ಜಿಂಬಾಬ್ವೆ ಇದೆ, ಶ್ರೀಲಂಕಾ ಇದೆ, ಬಾಂಗ್ಲಾದೇಶ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಜಿಂಬಾಬ್ವೆ. ನೋಡಿ, ಇಲ್ಲೇ ಆರ್ಟಿಕಲ್ ಇದೆ ಪ್ರಜಾನಿಗೆ. ಜಿಂಬಾಬ್ವೆ 100ಕ್ಕೂ ಹೆಚ್ಚು ಆನೆಗಳ ಸಾವು. ಜಿಂಬಾಬ್ವೆ ಅತಿ ದೊಡ್ಡ ವಾಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕೆಲ ದಿನಗಳಲ್ಲಿ 100ಕ್ಕೂ ಅಧಿಕ ಆನೆಗಳು ಮೃತಪಟ್ಟಿದ್ದೇವೆ. ಓಕೆ, ನೋಡಿ ಇದು ಸಂಬಂಧಪಟ್ಟಿದ್ದು. ಹಾಗಾದರೆ ಜಿಂಬಾಬ್ವೆ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ವಾಂಗ್ ರಾಷ್ಟ್ರೀಯ ಉದ್ಯಾನ. ಅವರು ಹಿಂಗೂ ಕೇಳ್ಬೋದು, ವಾಂಗ್ ರಾಷ್ಟ್ರೀಯ ಉದ್ಯಾನ ಯಾವ ದೇಶದಲ್ಲಿ ಅಂತ ಕೇಳ್ಬೋದಲ್ವಾ? ಅದಕ್ಕೆ ಇದನ್ನು ತಿಳ್ಕೊಂಡ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಪಾಯಿಂಟ್ ಆ್ಯಡ್ ಮಾಡಬೇಕಪ್ಪ ಅಂದರೆ ಇದೇ ಆರ್ಟಿಕಲ್ಗೆ ನಾವು ನೋಡಿ, ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡುಬರುವುದು ಎಲ್ಲಪ್ಪ ಅಂದರೆ ಅದು ಕರ್ನಾಟಕದಲ್ಲಿ. ಓಕೆ, ಕರ್ನಾಟಕದಲ್ಲಿ ಎಷ್ಟು ಆನೆಗಳು ಕಂಡು ಬರ್ತಾವಪ್ಪ ಅಂದರೆ 6395 ಆನೆಗಳು. 6395 ಇದು ದೇಶದಲ್ಲಿ ಅತಿ ಹೆಚ್ಚು. ಓಕೆ, ಹಾಗಾದರೆ ವಿಶ್ವ ಆನೆ ದಿನ ಯಾವುದಪ್ಪ ಅಂದರೆ ಆಗಸ್ಟ್ 12. ಆಗಸ್ಟ್ 12 ಆನೆ ದಿನ ಅಂತ ಕರಿತೀವಿ, ವಿಶ್ವ ಆನೆ ದಿನ. ಓಕೆ, ಇಷ್ಟು ಗೊತ್ತಿರಬೇಕು. ಓಕೆ, ಆನೆ ಯೋಜನೆ, ಆನೆ ಯೋಜನೆ ಅಂತ ಬರ್ತದೆ. ಆನೆ ಯೋಜನೆ ಇದೆ, ಯಾವಾಗ ಜಾರಿ ಬಂತಪ್ಪ ಅಂದರೆ ಇದು 1992. 1992ರಲ್ಲಿ ಆನೆ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಓಕೆ, ಹಾಗಾದರೆ ನಮ್ಮ ಪ್ರಸ್ತುತ ಇವಾಗ ನಮ್ಮ ಕರ್ನಾಟಕದ ಅರಣ್ಯ ಸಚಿವರು ಯಾರಪ್ಪ ಅಂದರೆ ಈಶ್ವರ್ ಖಂಡ್ರೆ. ಯಾಕಂದರೆ ನಮ್ಮ ಅರ್ಜುನ್ ಆನೆಯಲ್ಲಿ ಇದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಇದಾದಾಗ ಅಲ್ಲಿ ಅವರು ಪಾಲ್ಗೊಂಡಿದ್ರು, ಅಲ್ಲಿ ಹೋಗಿದ್ರಲ್ಲ, ಅದು ಸಂಬಂಧ ಸ್ವಲ್ಪ ಗೊತ್ತಿರಬೇಕು ಅಷ್ಟೇ ಮಾಹಿತಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್, ಸತತ 3 ವರ್ಷಗಳ ಕಾಲ FIH ವರ್ಷದ ಮಹಿಳಾ ಗೋಲ್ ಕೀಪರ್ ಪ್ರಶಸ್ತಿ ಪಡೆದ ಭಾರತೀಯ ಮಹಿಳಾ ಹಾಕಿ ಆಟಗಾರ್ತಿ ಯಾರು? ಒಂದನೇ ಆಪ್ಷನ್ ಸವಿತಾ ಪೂನಿಯಾ, ಸಂಗೀತಾ ಕುಮಾರಿ, ನಿಕ್ಕಿ ಪ್ರಧಾನ್, ಮೋನಿಕಾ. ನೋಡಿ, FIH ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಅಥವಾ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್. ಓಕೆ, ಎರಡು ಅನ್ಬೋದು. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅದರ ಫುಲ್ ಫಾರ್ಮ್. ಓಕೆ, ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್. ಓಕೆ, ಹಾಗಾದರೆ ಇದು FIH ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದರೆ FIH ಸ್ಥಾಪನೆ ಆಗಿದ್ದು ಜನವರಿ 7, 1924. ಓಕೆ, ಇದು ಸ್ಥಾಪನೆ ಆಗಿದ್ದು. ಹಾಗಾದರೆ ಕೇಂದ್ರ ಕಚೇರಿಯಲ್ಲಪ್ಪ ಅಂದರೆ ಲೂಸಾನ್. ಇಲ್ಲೇ ಇದೆ ನೋಡಿ, ಪ್ರಜಾವಾಣಿ ಪೇಪರ್ ಹಿಂಗೆ ಓದ್ಬೇಕು, ಕ್ಲಿಯರಾಗಿ ಓದಬೇಕು. ಓಕೆ, ಲೂಸಾನ್ ಎಲ್ಲಿ ಕಂಡು ಬರ್ತಾ? ಸ್ವಿಟ್ಜರ್ಲ್ಯಾಂಡ್. ಓಕೆ, ಇಷ್ಟು ಗೊತ್ತಿರಬೇಕು. ಸದಸ್ಯತ್ವ ಎಷ್ಟಪ್ಪ ಅಂದರೆ 140 ರಾಷ್ಟ್ರಗಳ ಸದಸ್ಯತ್ವ ಇದೆ. ಪ್ರೆಸೆಂಟ್ ಅಧ್ಯಕ್ಷರು ತೈಬಾ ಇಕ್ರಮ್ ಅನ್ನೋದು ಅದರ ಅಧ್ಯಕ್ಷ. ಓಕೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಸತತ 3 ವರ್ಷಗಳ ಅಂದರೆ ಕಾಲ FIH ವರ್ಷದ ಮಹಿಳಾ ಗೋಲ್ ಕೀಪರ್ ಪ್ರಶಸ್ತಿ ಪಡೆದ ಭಾರತೀಯ ಮಹಿಳಾ ಹಾಕಿ ಆಟಗಾರ್ತಿಯಪ್ಪ ಅಂದರೆ ಸವಿತಾ ಪೂನಿಯಾ. ಇವರು ಭಾರತ ಮಹಿಳಾ ಹಾಕಿ ತಂಡದ ಕ್ಯಾಪ್ಟನ್ ಅಥವಾ ನಾಯಕಿ. ಓಕೆ, ಪ್ರೆಸೆಂಟ್. ಓಕೆ, ಇಷ್ಟು ಗೊತ್ತಿರಲಿ. ಇದು ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ಲೈನ್ ನೋಡೋಣ. ನೋಡಿ, FIH ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್. ಓಕೆ, ಫಾರ್ಮೇಷನ್ January 7, 1924. ಪ್ರಧಾನ ಕಚೇರಿ ಲೂಸಾನ್, ಸ್ವಿಟ್ಜರ್ಲೆಂಡ್. ಸದಸ್ಯ ರಾಷ್ಟ್ರಗಳು 140. ಪ್ರಸ್ತುತ ಅಧ್ಯಕ್ಷರು ತೈಯಬ್ ಇಕ್ರಮ್. ಓಕೆ, ಭಾರತೀಯ ಹಾಕಿ ತಂಡದ ಮಿಡ್ ಫೀಲ್ಡರ್ ಹಾರ್ದಿಕ್ ಸಿಂಗ್ FIH ವರ್ಷದ ಆಟಗಾರರಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಅವರು ಸವಿತಾ ಪೂನಿಯಾ ಅವರು ಮಹಿಳಾ ವಿಭಾಗದಲ್ಲಿ ವರ್ಷದ ಗೋಲ್ ಕೀಪರ್ ಆಯ್ಕೆಯಾದರೆ, ವರ್ಷದ ಆಟಗಾರನಾಗಿ ಮಿಡ್ ಫೀಲ್ಡರ್ ಹಾರ್ದಿಕ್ ಸಿಂಗ್ ಆಯ್ಕೆಯಾಗಿದ್ದಾರೆ. ಓಕೆ, ಸವಿತಾ ಪೂನಿಯಾ ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸವಿತಾ ಅವರಿಗೆ ಇದು ಸತತ ಮೂರನೇ ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಯಾಗಿದೆ. ಅಂದರೆ 2021, 2022, 2023. ಓಕೆ, ಒಟ್ಟು ಸತತವಾಗಿ 3 ವರ್ಷಗಳ ಕಾಲ ಈ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಓಕೆ, ಇಷ್ಟು.
ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ನಮ್ಮ ಕ್ಲಾಸನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈ ಕ್ಲಾಸ್ ನಮಗೆ ಉಪಯುಕ್ತ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಇತರ ಸ್ನೇಹಿತರಿಗೆ ವಿಡಿಯೋಸ್ ಶೇರ್ ಮಾಡೋದ್ರಿಂದ ಅವರಿಗೂ ಅನುಕೂಲ ಆಗುತ್ತೆ. ನಾವು ಪಟ್ಟ ಶ್ರಮಕ್ಕೆ ಒಂದು ಬೆಲೆ ಬರ್ತಾ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.